ನೋಡಿ ಇಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಇಲ್ಲೆಲ್ಲ ಗಿಡಗಳು ತುಂಬ್ಕೊಂಡ್ಬಿಟ್ಟಿದೆ ದೇವಸ್ಥಾನದ ಅಕ್ಕಪಕ್ಕ. ಈ ಕನ್ಸ್ಟ್ರಕ್ಷನ್ ವೇಸ್ಟ್ ಎಲ್ಲ ತಗೊಂಬಂದು ಈ ದೇವಸ್ಥಾನದ ಪಕ್ಕನೇ ಸುರಿದಿದ್ದಾರೆ. ನೋಡಿ ಯಾವ ಥರ ಸುರಿದಿದ್ದಾರೆ ಇಲ್ಲಿ. ಅವಳು ಇನ್ನೊಂದು ಬೇಜಾರಿನ ಸಂಗತಿ ಏನಪ್ಪ ಅಂದ್ರೆ ಇಲ್ಲಿ ದೇವಸ್ಥಾನದ ಮುಂದೆನೇ ಚರಂಡಿ ಇದೆ. ಇದು ಚರಂಡಿ ಕಾಲುವೆ ಇದು. ಈ ಕಾಲುವೆನಲ್ಲೆಲ್ಲ ಈ ಚರಂಡಿ ನೀರೆಲ್ಲ ಹರಿತಾ ಇರೋದು ನೀವು ಗಮನಿಸ್ತಾ ಇರ್ಬೋದು. ಅಂದರೆ ಸ್ವಚ್ಛತೆ ಇಲ್ಲ, ಮೇಂಟೆನೆನ್ಸ್ ಇಲ್ಲ, ಮೇಲೆ ಎಲ್ಲ ಗಿಡ ಬೆಳ್ಕೊಂಡಿದೆ. ಆದರೆ ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ನೋಡಿ, ಈ ಭಾಗದ ಒಂದು ಪೋರ್ಷನ್ ಇದೆಯಲ್ಲ, ಇದು ಮೇಲ್ಭಾಗದ ತೊಲೆಗಳು ಬೀಳುವಂಥ ಸ್ಥಿತಿನಲ್ಲಿದ್ದಾವೆ. ನೋಡಿ ಇಲ್ಲಿನ ಒಂದು ಕಲ್ಲು ಜರುಗ್ಬಿಟ್ಟಿದೆ, ಅದು ಕೂಡ ಬೀಳುವಂಥ ಒಂದು ಸಿಚುವೇಶನ್ ಇದೆ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೋಡಿ, ನಾವು ಹೊಯ್ಸಳ ದೇವಸ್ಥಾನ ಅಂದ ತಕ್ಷಣ ನಮಗೆ ಬೇಲೂರು ಹಳೇಬೀಡು ಸೋಮನಾಥಪುರ ನೆನಪಾಗುತ್ತೆ. ಅದು ಬೇಲೂರು ಹಳೇಬೀಡು ಅಂತೂ ಯುನೆಸ್ಕೋ ಮಾನ್ಯತೆ ಪಡ್ಕೊಂಡ್ಮೇಲಂತೂ ಈಗೆಲ್ಲ ಏನು ದೇಶ ವಿದೇಶಗಳಿಂದ ಎಲ್ಲ ಪ್ರವಾಸಿಗರು ಬರ್ತಾ ಇದ್ದಾರೆ. ಈ ಬೇಲೂರು ಹಳೇಬೀಡಿಂದ ಸುಮಾರು ಒಂದು 25-30 ಕಿಲೋಮೀಟರ್ ದೂರದಲ್ಲಿರೋ ಚಿಕ್ಕಮಗಳೂರು ಜಿಲ್ಲೆ ಏನು ಪ್ರಾಕೃತಿಕ ಸೌಂದರ್ಯದಿಂದ ತುಂಬ ಫೇಮಸ್ಸು. ಇಲ್ಲಿನ ಮುಳ್ಳಯ್ಯನಗಿರಿ ಮತ್ತು ಇಲ್ಲಿನ ಹೋಮ್ ಸ್ಟೇಗಳು, ರೆಸಾರ್ಟ್ಗಳು, ಇಲ್ಲಿನ ತೋಟಗಳು ತುಂಬ ಚೆನ್ನಾಗಿರ್ತಾವೆ. ಈ ಕಡೆ ಎಲ್ಲ ನೇಚರ್ ತುಂಬ ಚೆನ್ನಾಗಿದೆ. ಆದರೆ ಈ ಜಿಲ್ಲೆನಲ್ಲಿ ಕೂಡ ನೂರಾರು ಹೊಯ್ಸಳ ಕಾಲದ ದೇವಸ್ಥಾನಗಳು ಇವತ್ತಿಗೂ ಉಳ್ಕೊಂಡಿದ್ದಾವೆ. ಅದರಲ್ಲಿ ತರೀಕೆರೆ ಆಗಿರಬಹುದು, ಅಜ್ಜಂಪುರ, ಕಡೂರು, ಮತ್ತು ಈ ಕಡೆ ಶೃಂಗೇರಿ, ಮೂಡಿಗೆರೆ, ಚಿಕ್ಕಮಗಳೂರು ತಾಲೂಕು, ಈ ತಾಲೂಕುಗಳಲ್ಲೆಲ್ಲ ತುಂಬ ಹೊಯ್ಸಳ ದೇವಸ್ಥಾನಗಳು ನಮಗೆ ಕಾಣಿಸ್ತವೆ. ಅದರಲ್ಲೂ ಚಿಕ್ಕಮಗಳೂರು ನಗರದಲ್ಲೇನೆ ಕೆಲವು ಹೊಯ್ಸಳ ದೇವಸ್ಥಾನಗಳಿದ್ದಾವೆ ಅನ್ನೋದು ತುಂಬ ಜನಕ್ಕೆ ಗೊತ್ತೇ ಇಲ್ಲ. ನೋಡಿ, ಈ ಒಂದು ವಿಡಿಯೋ ನಾನು ಮಾಡ್ತಿರೋದು ಕೂಡ ಚಿಕ್ಕಮಗಳೂರು ಟೌನಲ್ಲೇ ಒಂದು ದೇವಸ್ಥಾನ ಇದೆ. ಅಂದರೆ ಟೌನಿಂದ ಹೊರಗಡೆ ಔಟ್ಸ್ಕರ್ಟ್ಸಲ್ಲಿ ಹುಣಸವಳ್ಳಿ ಕಲ್ಯಾಣ ನಗರ ಅಂತ. ಈಗ ಅದು ಎಕ್ಸ್ಟೆನ್ಷನ್ ಆಗಿದೆ, ಅಂದರೆ ಒಂದು ಲೇಔಟ್ ಥರ ಮಾಡಿ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಈಗೆಲ್ಲ ಮನೆಗಳೆಲ್ಲ ಕಟ್ಕೊಂಡಿದ್ದಾರೆ. ಈ ಲೇಔಟ್ ಕೊನೆಯಲ್ಲಿ ಒಂದು ಕೆರೆ ಇದೆ, ಹುಣಸವಳ್ಳಿ ಕೆರೆ. ಈ ಕೆರೆ ಅಂಚಿಗೆ ಒಂದು ಹೊಯ್ಸಳ ದೇವಸ್ಥಾನ ಇದೆ, ಮಲ್ಲೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಇವತ್ತಿಗೆ ತುಂಬಾನೇ ದುಸ್ಥಿತಿನಲ್ಲಿ ಇರುವಂಥದ್ದು. ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಏನಾದರೂ ಹೆಲ್ಪ್ ಆಗುತ್ತಾ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೀವು ಕೂಡ ಈ ದೇವಸ್ಥಾನವನ್ನು ನೋಡಿ ಬನ್ನಿ ಫ್ರೆಂಡ್ಸ್. ಈಗ ನೀವು ನೋಡ್ತಾ ಇರೋದು ಅದು ಲೇಔಟ್ ಆಗಿರುವಂಥದ್ದು ಹುಣಸವಳ್ಳಿ ಕಲ್ಯಾಣ ನಗರ ಅಂತ. ಇಲ್ಲಿಂದ ಬರೀ ಒಂದು 300 ಮೀಟರ್ ಆ ಕಡೆಗೆ ಮೈನ್ ರೋಡ್ ಇದೆ, ಬೇಲೂರು ಮೈನ್ ರೋಡ್ ಇದೆ. ನೋಡಿ, ಇದೆಲ್ಲ ಹೊಸದಾಗಿ ಲೇಔಟ್ ಆಗಿರುವಂಥದ್ದು. ಅದಕ್ಕೆ ಮೊದಲು ಇದೆಲ್ಲ ಬರೀ ತೋಟ ಹೊಲಗದ್ದೆ ಅನಿಸುತ್ತೆ. ನೋಡಿ, ಇದು ಕೆರೆ, ಒಂದು ಕಾಲುವೆ ಇದೆ ಇಲ್ಲಿ. ಈ ಕಾಲುವೆ ಹಿಂಭಾಗಕ್ಕೆ ಒಂದು ತೋಟ, ಅದ್ರ ಪಕ್ಕದಲ್ಲಿ ಕೆರೆ ಇದೆ. ಈ ಕೆರೆ ಅಂಚಿಗೆ, ಅಂದರೆ ಸಾಮಾನ್ಯವಾಗಿ ಹೊಯ್ಸಳರ ಕಾಲದಲ್ಲಿ ಶೈವ ದೇವಸ್ಥಾನಗಳು ಕೆರೆ ಅಂಚಲ್ಲೇ ನಿರ್ಮಾಣ ಆಗ್ತಾ ಇದ್ದಿದ್ದು ಹೆಚ್ಚು. ಸೊ ಹಾಗೆ ಈ ದೇವಸ್ಥಾನ ಕೂಡ ನಿರ್ಮಾಣ ಆಗಿದೆ. ಅದೇ ಇದ್ರ ಬಗ್ಗೆ ಎಲ್ಲೂ ಹುಡುಕಿದ್ರೂ ನಮಗೆ ಮಾಹಿತಿ ಸಿಗೋದಿಲ್ಲ. ಚಿಕ್ಕಮಗಳೂರಲ್ಲೇ ಒಂದು ಹೊಯ್ಸಳ ದೇವಸ್ಥಾನ ಇದೆ ಅನ್ನೋದು ನಮಗೆ ಮಾಹಿತಿ ಸಿಗೋದಿಲ್ಲ. ಚಿಕ್ಕಮಗಳೂರು ಸುತ್ತಮುತ್ತ ಈ ಜಿಲ್ಲೆಯಲ್ಲಿ ಸಿಗುತ್ತೆ, ಆದರೆ ಈ ಟೌನಲ್ಲೇ ಒಂದು ದೇವಸ್ಥಾನ ಇದೆ ಅನ್ನೋದು ನಮಗೆ ಹೆಚ್ಚಿನ ಮಾಹಿತಿ ಇಲ್ಲ. ನೋಡಿ, ಈ ದೇವಸ್ಥಾನ ಇಲ್ಲಿರೋದ್ರ ಬಗ್ಗೆ ನನಗೆ ಮಾಹಿತಿ ಕೊಟ್ಟಿದ್ದು ನನ್ನ ಆತ್ಮೀಯ ಸ್ನೇಹಿತ ಶ್ರೀ ಹಿರೇನಲ್ಲೂರು ಪಾಂಡುರಂಗ ಅವರು. ಸೊ ಅವರು ಈ ದೇವಸ್ಥಾನಕ್ಕೆ ಬಂದು ಇಲ್ಲಿನ ಒಂದು ವಿಡಿಯೋ ಮಾಡಿ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾಹಿತಿಯನ್ನು ಕೊಟ್ಟರು. ಸೊ ಅದರಿಂದಾಗಿ ಇಲ್ಲೊಂದು ದೇವಸ್ಥಾನ ಇದೆ ಅನ್ನೋದು ಕೂಡ ನನಗೆ ಗೊತ್ತಾಯಿತು, ಇಲ್ಲಾಂದರೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಸೊ ಅವ್ರಿಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ. ನೋಡಿ ಸ್ನೇಹಿತರೆ, ಇದು ದೇವಸ್ಥಾನದ ಹೊರಭಾಗ. ನಾವು ದೇವಸ್ಥಾನದ ಹಿಂಭಾಗದಿಂದ ನೋಡಿದ್ರೆ ಈ ರೀತಿಯಾಗಿ ಕಾಣುತ್ತೆ. ನೋಡಿದ ತಕ್ಷಣವೇ ಬೇಜಾರಾಗುತ್ತೆ, ಏನಪ್ಪ ದೇವಸ್ಥಾನ ಈ ಥರ ಆಗಿದೆ ಅಂತ. ಯಾರ ಕಾಲದ ದೇವಸ್ಥಾನ ಅಂತ ನಾವು ಒಳಗಡೆಗೆ ಬಂದರೆ ನಮ್ಗೆ ಇದು ಗೊತ್ತಾಗುತ್ತೆ, ಇದು ಹೊಯ್ಸಳರ ಕಾಲದ್ದು ಅಂತ. ನೋಡಿ, ಮೇಲ್ಭಾಗದಲ್ಲೆಲ್ಲ ಗಿಡ ಬೆಳ್ಕೊಂಬಿಟ್ಟಿದೆ, ಫುಲ್ಲು ಹುಲ್ಲು ತುಂಬಿಕೊಂಡಿದೆ. ಮಳೆ ಬಂದ್ರಂತೂ ದೇವಸ್ಥಾನದ ಒಳಗಡೆ ಎಲ್ಲ ನೀರು ತುಂಬ್ಕೊಂಡ್ಬಿಡುತ್ತೆ, ಒಳಗಡೆ ಅಂತೂ ಹೋಗೋಕ್ಕೆ ಆಗಲ್ಲ. ನೋಡಿ, ದೇವಸ್ಥಾನ ಅಧಿಷ್ಠಾನ, ಹಿಂಭಾಗದ ಗೋಡೆಗಳು ಎಲ್ಲ ಮಣ್ಣಲ್ಲಿ ಮುಚ್ಚೋಗಿದೆ ಸ್ನೇಹಿತರೆ. ನೋಡಿ, ಇದು ಸ್ವಲ್ಪ ಸ್ಲೋಪ್ ಇದೆ ಡೌನ್ಗೆ. ಸೊ ನಾವು ಇಲ್ಲಿ ಭಾಗ ಈ ಕಡೆ ನೋಡ್ತಾ ನಮಗೆ ಇಲ್ಲಿ ಅಧಿಷ್ಠಾನ ಇರೋದೆಲ್ಲ ಗೊತ್ತಾಗುತ್ತೆ. ನೋಡಿ, ದೇವಸ್ಥಾನದ ಅಧಿಷ್ಠಾನ ಎಲ್ಲ ನಮಗೆ ಗೊತ್ತಾಗುತ್ತೆ. ಸೊ ಹಿಂಭಾಗಕ್ಕೆ ಅದು ಮಣ್ಣಲ್ಲಿ ಮುಚ್ಚೋಗಿದೆ. ಸೊ ದೇವಸ್ಥಾನದ ಮುಂಭಾಗಕ್ಕೆ ನೋಡೋಣ ಯಾವ ಥರ ಇದೆ ಅಂತ. ನೋಡಿ, ಇದು ದೇವಸ್ಥಾನದ ಮುಂಭಾಗ. ನೋಡಿ, ಅಂದರೆ ಇದು ಯಾವ ಕಾಲದಲ್ಲಿ ನಿರ್ಮಾಣ ಆಗಿದೆ ಅನ್ನೋದು ನಮಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಬಹುಶಃ ಇದು 12ನೇ ಶತಮಾನದ ಆದಿಭಾಗದಲ್ಲಿ ಆಗಿರ್ಬೋದು ಅಂತ ನಾವು ಅಂದ್ಕೋಬೋದು. ನೋಡಿ, ದೇವಸ್ಥಾನದ ಮುಂಭಾಗ. ನೋಡಿ, ದೇವಸ್ಥಾನದ ಅಕ್ಕಪಕ್ಕ ಎಲ್ಲ ಎಷ್ಟು ಹೆಂಗಾಗಿದೆ ಅಂದರೆ ಜಾಗ ನೋಡಿ ಸ್ನೇಹಿತರೆ, ಹಿಂಗಾಗಿದೆ ಇದು. ಅಂದರೆ ಸ್ವಚ್ಛತೆ ಇಲ್ಲ, ಮೇಂಟೆನೆನ್ಸ್ ಇಲ್ಲ, ಮೇಲೆ ಎಲ್ಲ ಗಿಡ ಬೆಳ್ಕೊಂಡಿದೆ. ಅಂಥ ಒಂದು ಪರಿಸ್ಥಿತಿನಲ್ಲಿ ಇವತ್ತಿನ ಹೊಯ್ಸಳ ದೇವಸ್ಥಾನ ಇದೆ. ನೋಡಿ, ಇದು ಪ್ರವೇಶ ದ್ವಾರ. ಅಂದರೆ ಇದು ಹೆಚ್ಚಿನ ಬೇಲೂರು ಹಳೇಬೀಡು ದೇವಸ್ಥಾನಗಳ ಕಲೆಯನ್ನು ಇಲ್ಲಿ ನಿರೀಕ್ಷೆ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ಒಂದು ಸಾಮಾನ್ಯ ಶೈಲಿಯ ಒಂದು ದೇವಸ್ಥಾನ. ದೇವಸ್ಥಾನದ ಒಳಭಾಗ ಅಂತೂ ತುಂಬ ಚೆನ್ನಾಗಿದೆ. ಸೊ ಒಳಭಾಗಕ್ಕೆ ಹೋಗಿ ನೋಡೋಣ. ನೋಡಿ, ಇದು ನವರಂಗ. ನಾವು ಯಾವುದೇ ಒಂದು ಪ್ರಾಚೀನ ದೇವಸ್ಥಾನವನ್ನು ನೋಡಿದ್ರೆ ನಮಗೆ ಮುಖ್ಯವಾಗಿ ಒಳಭಾಗದಲ್ಲಿ ನವರಂಗ ಕಾಣುತ್ತೆ. ಸೊ ನವರಂಗದಲ್ಲಿನ ಈ 4 ಕಂಬಗಳನ್ನು ನೀವು ಈಗ ನೋಡ್ತಾ ಇದ್ದೀರಾ. ನೋಡಿ, 4 ಕಂಬಗಳು. ಮತ್ತು ನಾವು ಗೋಡೆಗಳಲ್ಲಿ ಅರ್ಧ ಕಂಬಗಳು ಅಂತ ಹೇಳ್ತೀವಿ. ಅಂದರೆ ಎಲ್ಲ ಮೂಲೆಗಳಲ್ಲೂ ನಾವು ಅರ್ಧ ಕಂಬಗಳನ್ನು ನೋಡ್ತೀವಿ, ಅಂದರೆ ದೇವಸ್ಥಾನದ ಸಪೋರ್ಟ್ಗೋಸ್ಕರ
ಇಟ್ಟಿರುವಂಥ ಕಂಬಗಳು. ಆದರೆ ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ನೋಡಿ, ಈ ಭಾಗದ ಒಂದು ಪೋರ್ಷನ್ ಇದೆಯಲ್ಲ, ಇದು ಮೇಲ್ಭಾಗದ ತೊಲೆಗಳು ಬೀಳುವಂಥ ಸ್ಥಿತಿನಲ್ಲಿದ್ದಾವೆ ನೋಡಿ. ಇಲ್ಲಿ ಬೀಳುವಂಥ ಸ್ಥಿತಿನಲ್ಲಿದ್ದಾವೆ. ತುಂಬ ಅಪಾಯಕರವಾದಂಥ ಒಂದು ಸಿಚುವೇಶನ್ ಇದೆ ಇಲ್ಲಿ. ಅದು ಕಲ್ಲುಗಳು ಬೀಳಬಾರ್ದು ಅಂತ ಇಲ್ಲಿ ಸಪೋರ್ಟ್ಗೆ ಈ ರೀತಿ ಆ್ಯಂಗಲ್ ಕೊಟ್ಟಿದ್ದಾರೆ. ಆದರೂ ಕೂಡ ಅದು ಮೇಲೆ ಕಲ್ಲಿನ ತೂಕಕ್ಕೆ ಇದು ಆ್ಯಂಗಲ್ ಏನು ಅಷ್ಟು ಸಪೋರ್ಟ್ ಕೊಡೋ ಥರ ನಮಗೆ ಅನ್ನಿಸ್ತಿಲ್ಲ. ಈ ದೇವಸ್ಥಾನವನ್ನು ತುರ್ತಾಗಿ ಜೀರ್ಣೋದ್ಧಾರ ಮಾಡಬೇಕಾಗಿದೆ, ಇಲ್ಲಾಂದರೆ ಈ ದೇವಸ್ಥಾನ ಕುಸಿಯುವಂಥ ಅಪಾಯವೇ ಜಾಸ್ತಿ ಇದೆ. ಸೊ ದೇವಸ್ಥಾನದ ಒಳಭಾಗಕ್ಕೆ ಹೋಗಿ ನೋಡೋಣ. ಇದು ಶುಕನಾಸ, ಇದು ಗರ್ಭಗುಡಿ. ಸೊ ಗರ್ಭಗುಡಿಯಲ್ಲಿ ನಾವು ಮಲ್ಲೇಶ್ವರ ಅಂತ ಕರೀತಾರೆ ಈ ದೇವರಿಗೆ. ಸೊ ಹುಣಸವಳ್ಳಿ ಕಲ್ಯಾಣನಗರ ಮಲ್ಲೇಶ್ವರ ದೇವಸ್ಥಾನ ಅಂತಲೇ ಇದಕ್ಕೆ ಕರೀತಾರೆ ಸ್ನೇಹಿತರೆ. ಸೊ ಈಗ ನೀವು ನೋಡ್ತಿರೋದು ಮಲ್ಲೇಶ್ವರ ಸ್ವಾಮಿ ದೇವರು. ಸೊ ಇದರ ಗರ್ಭಗುಡಿಯ ಮೇಲ್ಭಾಗದಲ್ಲಿ ಕೂಡ ನಾವೊಂದು ಏನು ಭುವನೇಶ್ವರಿಯನ್ನು ನೋಡ್ಬೋದು. ಎಲ್ಲ ಪದ್ಮಮಂಡಲದ ಭುವನೇಶ್ವರಿಗಳಿದ್ದಾವೆ. ಹಾಗೆ ನೋಡಿ, ಈ ಭಾಗದಲ್ಲಿ ಕೂಡ ನೋಡಿ, ಇಲ್ಲಿನ ಒಂದು ಕಲ್ಲು ಜರುಗ್ಬಿಟ್ಟಿದೆ, ಅದು ಕೂಡ ಬೀಳುವಂಥ ಒಂದು ಸಿಚುವೇಶನ್ ಇದೆ. ಅದಕ್ಕೂ ಕೂಡ ಈ ಭಾಗ ಎರಡೂ ಕಡೆ ಈ ರೀತಿಯಾಗಿ ಆ್ಯಂಗಲ್ ಕೊಟ್ಟು ಸಪೋರ್ಟ್ಗೆ ಕೊಟ್ಟಿದ್ದಾರೆ. ಆದರೆ ಮಳೆಗಾಲದಂತೂ ನೀವು ನೋಡ್ತಿದ್ರೆ ಇಲ್ಲಿ ನೋಡಿ, ಮಣ್ಣು ನೋಡಿ, ದೇವಸ್ಥಾನದ ಮೇಲೆ ಇರುವಂಥ ಮಣ್ಣು ಇದೆಲ್ಲ ಮಳೆಗಾಲ ಬಂತು ಅಂದರೆ ಇಲ್ಲೆಲ್ಲ ಫುಲ್ಲು ನೀರು ಸುರಿಯುತ್ತೆ ನೋಡಿ. ಸುರಿದಿರೋಂಥ ಮಾರ್ಕ್ ಕೂಡ ನಿಮಗೆ ಕಾಣಿಸ್ತಾ ಇದೆ. ಇಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಡುತ್ತಂತೆ. ದೇವಸ್ಥಾನದ ಒಳಭಾಗಕ್ಕೆ ಬರೋಕ್ಕಾಗೋದಿಲ್ಲ ಅಂತ ಇಲ್ಲಿನ ಅರ್ಚಕರು ಹೇಳಿದ್ರು. ಅಷ್ಟು ದುಸ್ಥಿತಿ ಈ ದೇವಸ್ಥಾನಕ್ಕೆ ಬರುತ್ತೆ. ಬೇಸಿಗೆನಲ್ಲಿ ಏನು ತೊಂದರೆ ಇಲ್ಲ, ಆದರೆ ಮಳೆಗಾಲದಲ್ಲಂತೂ ಇಲ್ಲಿ ಹೆಜ್ಜೆ ಇಡೋಕ್ಕೂ ಆಗೋದಿಲ್ಲ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ದೇವಸ್ಥಾನದ ನವರಂಗ ಮೇಲ್ಭಾಗದಲ್ಲಿ ನಾವು ಪದ್ಮಮಂಡಲದ ಈ ಭುವನೇಶ್ವರಿಗಳನ್ನು ನೋಡ್ತೇವೆ. ಇಲ್ಲಿ ಮಧ್ಯದ ಭುವನೇಶ್ವರಿ ಕೂಡ ಅದೇ ಥರ ಪದ್ಮಮಂಡಲದ ಭುವನೇಶ್ವರಿಗಳೇ ಇಲ್ಲಿದ್ದಾವೆ. ಅಂದರೆ ಬಹು ದಳಗಳಿಂದ ಏನೋ ಸುಂದರವಾಗಿ ಕೆತ್ತನೆ ಮಾಡಿರುವಂಥ ಭುವನೇಶ್ವರಿಗಳಿವು. ಒಟ್ಟು 9 ಭುವನೇಶ್ವರಿಗಳಿದ್ದಾವೆ. ಅಂಥ ಒಂದು ದೇವಸ್ಥಾನ ಸ್ನೇಹಿತರೆ ಇದು. ಸ್ನೇಹಿತರೆ, ಈ ಚಿಕ್ಕಮಗಳೂರು ಪಕ್ಕ ಅಂಬಳೆ ಅಂತ ಒಂದು ಊರಿದೆ. ನಿನ್ನೆ ನಾನು ಅಲ್ಲಿಗೆ ಅಂಬಳೆಗೆ ಭೇಟಿ ಕೊಟ್ಟಿದ್ದಾಗ ಅಲ್ಲಿನ ಕೆಲವು ದೇವಸ್ಥಾನಗಳನ್ನು ತುಂಬ ಸುಂದರವಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಅಂದರೆ ತುಂಬ ಖರ್ಚಾದರೂ ಕೂಡ ತುಂಬ ಸುಂದರವಾಗಿ ಜೀರ್ಣೋದ್ಧಾರ ಮಾಡಿ ಇಟ್ಕೊಂಡಿದೆ. 2 ದೇವಸ್ಥಾನ ತುಂಬ ದುಸ್ಥಿತಿನಲ್ಲಿತ್ತು, ಆ ದೇವಸ್ಥಾನ ಈಗ ಜೀರ್ಣೋದ್ಧಾರ ಆಗಿದ್ದಾವೆ. ಸೊ ಈ ದೇವಸ್ಥಾನವನ್ನು ಕೂಡ ಜೀರ್ಣೋದ್ಧಾರ ಮಾಡಬೇಕು ಅಂತ ಪ್ಲಾನ್ ಆಗಿತ್ತಂತೆ. ಪ್ಲಾನ್ ಆಗಿ ಇದು ಅಮೌಂಟ್ ಸ್ಯಾಂಕ್ಷನ್ ಆಗಿ ಧರ್ಮಸ್ಥಳದಿಂದ ಇಂಜಿನಿಯರ್ಗಳು ಎಲ್ಲ ಬಂದು ಇದನ್ನು ವೀಕ್ಷಣೆ ಮಾಡಿ ಒಂದು ಪ್ಲಾನ್ ರೆಡಿ ಮಾಡಿದ್ದಾದಮೇಲೆ ಕೆಲವು ರಾಜಕೀಯ ಘಟನೆಗಳಿಂದಾಗಿ ಇದು ನಿಂತೋಗಿದೆ, ಈ ಕೆಲಸ ನಿಂತೋಗಿದೆ. ಅದೇ ರಾಜಕೀಯ ಯಾವುದೇ ಇರಲಿ, ಇದು ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸ, ನಮ್ಮ ದೇವಾಲಯ, ನಮ್ಮ ಪ್ರಾಚೀನ ಒಂದು ಭಕ್ತಿ ಧರ್ಮ ಇದೆಲ್ಲ ಉಳ್ಕೋಬೇಕು ಅಂದರೆ ಈಗಿನ ಹೊಲಸು ರಾಜಕೀಯ ಮಾಡಲೇಬಾರದು. ರಾಜಕೀಯವನ್ನು ಇಂಥ ದೇವಸ್ಥಾನಗಳ ಉದ್ಧಾರಕ್ಕೋಸ್ಕರ ಖಂಡಿತ ಬಳಸಲೇಬಾರದು. ಅದೊಂದು ತುಂಬ ಕೆಟ್ಟ ಒಂದು ಸಂಪ್ರದಾಯ. ಅದು ದೇವಸ್ಥಾನನೇ ಬೇರೆ, ಧಾರ್ಮಿಕ ಆಚರಣೆಗಳೇ ಬೇರೆ, ನಮ್ಮ ರಾಜಕೀಯನೇ ಬೇರೆ. ಒಬ್ಬರ ಮೇಲೆ ಇನ್ನೊಬ್ಬರು ರಾಜಕೀಯ ಮಾಡಿಕೊಂಡು ದೇವಸ್ಥಾನವನ್ನು ಈ ರೀತಿಯಾಗಿ ಪಾಳು ಬಿಡೋದು ನಿಜಕ್ಕೂ ತುಂಬ ಬೇಜಾರು ಅನಿಸುತ್ತೆ. ಆದರೂ ಕೂಡ ಈ ದೇವಸ್ಥಾನ ಪೂರ್ತಿ ಕುಸಿಯೋಕ್ಕೆ ಮೊದಲು ದಯವಿಟ್ಟು ಇಲಾಖೆಗಳು, ಸಂಘ ಸಂಸ್ಥೆಗಳು, ಧರ್ಮಸ್ಥಳ, ಧರ್ಮಸ್ಥಾನ ಟ್ರಸ್ಟು, ಮುಜರಾಯಿ ಇಲಾಖೆ ಇವರೆಲ್ಲ ಈ ದೇವಸ್ಥಾನವನ್ನು ಉಳಿಸ್ಕೋತಾರೆ ಅಂತ ನಾವು ಭಾವಿಸ್ತೀವಿ. ಹಾಗೆ ಎಲ್ಲರೂ ಆಶಿಸೋಣ. ನೋಡಿ, ಇಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಇದೆಲ್ಲ ಗಿಡಗಳು ತುಂಬ್ಕೊಂಡ್ಬಿಟ್ಟಿದೆ ದೇವಸ್ಥಾನದ ಅಕ್ಕಪಕ್ಕ. ಈ ಕನ್ಸ್ಟ್ರಕ್ಷನ್ ವೇಸ್ಟ್ ಎಲ್ಲ ತೊಗೊಂಬಂದು ಈ ದೇವಸ್ಥಾನದ ಪಕ್ಕನೇ ಸುರಿದಿದ್ದಾರೆ ನೋಡಿ, ಯಾವ ಥರ ಸುರಿದಿದ್ದಾರೆ ಇಲ್ಲಿ. ಆಮೇಲೆ ಇನ್ನೊಂದು ಬೇಜಾರಿನ ಸಂಗತಿ ಏನಪ್ಪ ಅಂದರೆ, ಇಲ್ಲಿ ದೇವಸ್ಥಾನದ ಮುಂದೆನೇ ಚರಂಡಿ ಇದೆ. ಇದು ಚರಂಡಿ ಕಾಲುವೆ. ಇದು ಈ ಕಾಲುವೆನಲ್ಲೆಲ್ಲ ಈ ಚರಂಡಿ ನೀರೆಲ್ಲ ಹರಿತಾ ಇರೋದು ನೀವು ಗಮನಿಸ್ತಾ ಇರ್ಬೋದು ನೋಡಿ. ಚರಂಡಿ ನೀರಿದು ಈ ದೇವಸ್ಥಾನದ ಮುಂದೆನೇ ಚರಂಡಿ ನೀರು ಹರಿತಾ ಇದೆ. ಒಂಥರ ದೌರ್ಭಾಗ್ಯ ಅಂತ ಹೇಳ್ಬೋದು. ಅಷ್ಟು ಬೇಜಾರಾಗುತ್ತೆ ಇಲ್ಲಿನ ಒಂದು ಪರಿಸ್ಥಿತಿ ನೋಡಿದ್ರೆ. ಹಾಗೆ ನೋಡಿ, ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇರೋದು ಅಲ್ಲಿ ಆಂಜನೇಯ ದೇವಸ್ಥಾನ ಇದೆ. ಹಾಗೆ ಈ ಪರಿಸರದಲ್ಲಿ ಬೇಲೂರು ನಾಯಕರ ಒಂದು ಶಾಸನ ಕೂಡ ಇದೆ. ಅದು ಪ್ರಕಟ ಆಗಿದೆ, ಆದರೆ ಅದ್ರ ಕೆಲವು ಸಾಲುಗಳು ಮಿಸ್ ಆಗಿತ್ತು ಕೆಳಭಾಗದಲ್ಲಿ, ಮತ್ತು ಕೆಲವೊಂದು ಪದಗಳು ಕೂಡ ರಾಂಗಾಗಿ ಇಂಟರ್ಪ್ರಿಟ್ ಆಗಿತ್ತು BL ರೈಸ್ ಅವರ ಕಾಲಕ್ಕೆ. ಸೊ ಅದನ್ನು ನನ್ನ ಆತ್ಮೀಯ ಸ್ನೇಹಿತರಾಗಿರೋ ಪಾಂಡುರಂಗ ಅವರು ಅದನ್ನು ಮತ್ತೆ ರೀಡ್ ಮಾಡಿ ಪ್ರಕಟ ಮಾಡೋದಕ್ಕೆ ಎಲ್ಲ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅವ್ರಿಗೆ ಶುಭವಾಗಲಿ ಅಂತ ನಾವು ಕೇಳ್ಕೊಳ್ಳೋಣ. ನೀವು ಇಷ್ಟೊತ್ತು ನೋಡಿದ್ದು ಚಿಕ್ಕಮಗಳೂರು ನಗರದಲ್ಲೇ ಇರೋ ಹುಣಸವಳ್ಳಿ ಕಲ್ಯಾಣ ನಗರದ ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ, ಹೊಯ್ಸಳರ ಕಾಲದ ದೇವಸ್ಥಾನ. ನೀವೇನಾದರೂ ಚಿಕ್ಕಮಗಳೂರಿಗೆ ಟೂರಿಸ್ಟ್ ಥರ ಬಂದರೆ, ಅಲ್ಲ ಯಾವುದಾದ್ರು ಕೆಲಸದ ಮೇಲೆ ಬಂದರೆ ಲೊಕೇಶನ್ ಹಾಕಿರ್ತೀನಿ, ದಯವಿಟ್ಟು ಈ ಒಂದು ದೇವಸ್ಥಾನವನ್ನು ಬಂದು ನೋಡಿ. ಬೆಳಗ್ಗೆ ಟೈಮ್ ಓಪನ್ ಇರುತ್ತೆ, ಅಕಸ್ಮಾತ್ ಹೇಳಿ ಕಳಿಸಿದ್ರು ಕೂಡ ಬಂದು ಈ ದೇವಸ್ಥಾನವನ್ನು ನಿಮಗೆ ಓಪನ್ ಮಾಡಿ ದೇವಸ್ಥಾನ ಒಳಭಾಗದಲ್ಲಿ ತೋರಿಸ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಹೆಚ್ಚಾಗಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ.
ಈ ಒಂದು ದೇವಸ್ಥಾನವನ್ನು ಉಳಿಸುವಂಥ ಕೆಲಸವನ್ನು ಎಲ್ಲರೂ ಸೇರಿ ಮಾಡೋಣ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ನಮಸ್ಕಾರ.